ಆಮೇಲೆ ನಾನು ಯೂಸ್ವಲ್ ಚಪಾತಿ ಹಾಲೊಳಗೆ ಹಾಕ್ಕೊತೇನೆ. ಸ್ಮೂತ್ ಆಗ್ತವೆ, ಆಮೇಲೆ ಒಂಥರ ಚಲೋ ಟೇಸ್ಟ್ ಆಗ್ತವೆ. ಸ್ವಲ್ಪ ಕೆನೆ ಐತಿ ಸೋಸ್ಕೊಂಡು ಹಾಕ್ಕೊತೇನೆ. ಚಪಾತಿ ಮ್ಯಾಕ್ಸಿಮಮ್ ನಾನು ಗೋಧಿ ಹಿಟ್ಟು ಗೋಧಿ ಬೀಸ್ಕೊಂಡೇ ಮಾಡ್ತೀನಿ. ಈ ಪ್ಯಾಕೆಟ್ ಹಿಟ್ಟು ಅಷ್ಟು ತಿನ್ನೋಂಗಿಲ್ಲ. ಏನರ ಎಮರ್ಜೆನ್ಸಿ ಸಿಕ್ಕೇ ಇಲ್ಲ, ಮಾಡಬೇಕಾಗಿತ್ತು, ಅರ್ಜೆಂಟ್ ಇತ್ತಂದರೆ ವೆರಿ ರೇರ್, ಐ ಥಿಂಕ್ 6 ತಿಂಗಳಿಗೆ ಒಮ್ಮದು ಹಂಗಾಗಿರ್ಬೋದು. ಇಲ್ಲಾಂದ್ರೆ ನಾನು ತರಕ್ಕೆ ಹೋಗಂಗಿಲ್ಲ. ಅವು ಗೋಧಿ ಇಲ್ಲಂತೂ ನಮ್ಮ ಕಡೆ ಅಷ್ಟು ಚಲೋ ಸಿಗೋಂಗಿಲ್ಲ, ಯಾಕಂದರೆ ಇಲ್ಲಿ ಯಾರು ತಿನ್ನೋಂಗಿಲ್ಲ. ಬಟ್ ಹೆಂಗಿದ್ರೂ ಇಲ್ಲಿ ಇವತ್ತು ಗೋಧಿನ ತೊಗೊಂಡು ಬೀಸ್ಕೊಂಡ್ಬರ್ತೇನೆ ನಾನು. ಅಲ್ಲೇ ಮಿಕ್ಸ್ ಮಾಡುತ್ತೇನೆ. 2 ಉಳ್ಳಾಗಡ್ಡಿ, 1 ಮೂಲಂಗಿ, 1 ಬದನೆಕಾಯಿ, 2 ಟೊಮೆಟೊ ಇವನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೋತೇನೆ. ಆಮೇಲೆ ಒಗ್ಗರಣೆ ಹಾಕ್ತೇನೆ. ನಾಷ್ಟಕ್ಕೆ ಪಡ್ಡು ಮಾಡತ್ತೇನೆ. ಹಿಟ್ಟು ರೆಡಿ ಐತಿ, ಸ್ವಲ್ಪ ಚಟ್ನಿ ಒಂದು ರೆಡಿ ಮಾಡ್ಕೋಬೇಕು. ಫಸ್ಟ್ ಸ್ವಲ್ಪ ಸಾಸಿವೆ ಹಾಕ್ತೇನೆ, ಜೀರಿಗೆ ಹಾಕ್ತೀನಿ, ಈ ಚಟ್ಪಟ ನಂತರ ಈ ಉಳ್ಳಾಗಡ್ಡಿ ಹಾಕ್ತೀನಿ. ಆಮೇಲೆ ಮೂಲಂಗಿ ಹಾಕ್ತೀನಿ, ಸ್ವಲ್ಪ ಟೊಮೆಟೊ, ಬದನೆಕಾಯಿ ಅವೆಲ್ಲ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಆಮೇಲೆ ಬದನೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ಬದನೆಕಾಯಿ ಅಂತ ಒಂದು ಸ್ವಲ್ಪ ಗ್ರೀನ್ ಕಲರ್ ಅದು ಸ್ವಲ್ಪ ಎಡೆ ಹಾಕ್ಸ್ಕೊಬೇಕು. ಇಲ್ಲಾಂದ್ರೆ ಒಳಗೆ ಬೀಜ ಇದು ಇಷ್ಟ ಆಗಲ್ಲ ನಮಗೆ. ಬದನೆಕಾಯಿ ಬೇಗನೆ ಫ್ರೈ ಆಗ್ತವೆ, ಅಂದರೆ ಅದು ಜಾಸ್ತಿ ನಮ್ಮ ಕಡೆ ಅವು ಕರ್ಕರ್ಕಲ್ ಅನ್ಸುತ್ತೆ, ಅದಕ್ಕೆ ತೆಗೆದು ಹಾಕಿರ್ತಾರೆ. ಇದು ಭಾಳ ತಿಳಿದಿರ್ತವೆ, ಎಲ್ಲದೇ ಆಗ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಧನಿಯಾ ಪುಡಿ ಹಾಕ್ತೀನಿ, ಸ್ವಲ್ಪ ಮೆಣಸು ಪುಡಿ, ಸ್ವಲ್ಪ ನೀರು ಹಾಕ್ತೀನಿ. ಖಾರ ಖಾಲಿ ಆಗಿದ್ದೆ ಖಾರ ಪುಡಿ ಒಂದು ಬಾಟಲಾಗಿ ತೆಗೆದಿಟ್ಕೊತೀನಿ. ಇದು ಬ್ಯಾಡಗಿ ಪುಡಿ ಭಾಳ ಟೇಸ್ಟಿ ಐತಿ. ಒಂದು ಸ್ವಲ್ಪ ಖಾರ ಇದೆ, ಕಲರ್ ಅಂತೂ ಸೂಪರಾಗಿ ಬರ್ತೈತಿ. ನಮ್ಮ ಮನೆಯೊಳಗೆ ಇದ್ದರೆ ಮತ್ತು ಕಲರ್ ನೋಡಿ ತಿಂತಿದ್ದಿಲ್ಲ, ರೆಡ್ ಆಗಿರ್ತದೆ ಅಂದರೆ ಖಾರ ಭಾಳ ಇರ್ತೈತೆ ಅಂತಂದು. ಬಟ್ ಇದು ಖಾರ ಇದೆ, ಟೇಸ್ಟ್ ಐತಿ, ಆರಾಮ ಅನಿಸ್ತೈತಿ. ಇಲ್ಲಿ ಬಿಸಿಲಿಗೆ ಸ್ವಲ್ಪ ಖಾರ ಹೆಚ್ಚಾದ್ರೆ ತ್ರಾಸ ಭಾಳ ಆಗ್ತೈತಿ. ಅದೇನೋ ಕೆಮ್ಮು ಭಾಳ ಬರ್ತೈತಿ ಇಲ್ಲಿ ಖಾರಕ್ಕೆ. ಒಂದು 1/2 ಟೀ ಸ್ಪೂನ್ ಅಷ್ಟೇ ಪಲ್ಯ ಖಾರ ಹಾಕ್ತೀನಿ. ಅದಕ್ಕೂ ಕಡಿಮೆನೇ ಹಾಕ್ಬೇಕಂತ ಮತ್ತೆಲ್ಲ ಮಾಡಿದ್ರೆ ಇಷ್ಟ ಆಗ್ತೈತಿ. ಆ ರೀತಿ ನಮಗೆಲ್ಲ ಖಾರ ಅದು. ಈಗ ನೋಡಿರಿ ಒಣ ಕೊಬ್ಬರಿ ಮತ್ತು ಕಸಕಸಿ ಇದೈತಿ, ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಪಲ್ಯ ಮಾಡಿದಾಗ ಗ್ರೇವಿ ಇರೋದ್ರೆ ಸ್ವಲ್ಪ ಹುಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ.
ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಕೊಬ್ಬರಿ ಶೇಂಗಾ ಪುಟಾಣಿ ಹಾಕಿ ನೋಡಿರಿ. ಚಟ್ನಿಗೆ ಕೊಬ್ಬರಿ ಪುಟಾಣಿ ಉಪ್ಪು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡ್ಬರ್ತೇನೆ. ಆ್ಯಪಲ್ ಸ್ನ್ಯಾಕ್ಸ್ ಬಿಟ್ಟೇನೆ. ಇದು ಚಟ್ನಿ ರೆಡಿ ಆಗೈತಿ. ಆಮೇಲೆ ಗ್ರೀನ್ ಟೀ ರೆಡಿ ಮಾಡಿಟ್ಟೇನೆ. ಇಲ್ಲೇ ಕುಡಿಯೋಕೆ ಬಿಸಿನೀರು ಹಾಕಿಟ್ಟೇನೆ. ಈಗ ಚಪಾತಿ ಮಾಡ್ಬಿಡ್ತೀನಿ. ನಾವಿಟ್ಟು ಒಂದು 45 ಮಿನಿಟ್ಸ್ ಹಾಕಂತ ಇವು ಪಲ್ಯ ಚಟ್ನಿ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಬಿಚ್ಕೋಬೇಕು. ಒಂದು ಅಂಟ್ಕೋಬಾರ್ದು ಅಂತಂದ. ಆಮೇಲೆ ಸ್ಮೂತ್ ಆಗ್ತವೆ ಎಣ್ಣೆ ಹಚ್ಚಿದ್ರೆ. ಒಳಗೆ ತುಪ್ಪ ಹಚ್ಚಿರ್ತೀನಿ, ಮ್ಯಾಲೆ ಸ್ವಲ್ಪ ಎಣ್ಣೆ ಹಚ್ತೀನಿ. ಈ ಥರ ಹಿಂಗೆ ಫೋಲ್ಡ್ ಮಾಡಿದರೆ ಎಲ್ಲಿ ಸುಟ್ಟಿರೋಂಗಿರಲ್ಲ ಅಲ್ಲಷ್ಟೇ ಸುಟ್ಟು ಒಂದು ಇದ್ರ ಕಟ್ಟಿಗೆ ಹಾಕ್ತಿಲ್ಲ. ಆಮೇಲೆ ಚಲೋ ಉಬ್ತಾವೆ. ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಬಿದ್ದಂಗೆ ಹಾಗೆ ಒಳ್ಳೆ ಪಫ್ಸ್ ಥರ ಆಗಿರ್ತಾವೆ ನಾನು ಚಪಾತಿ. ಲೈನ್ ನೋಡಿರಿ ಲೇಯರ್ಸ್. ಇವನ್ನ ಬಿಸಿದು ಹಿಂಗೆ ಫೋಲ್ಡ್ ಮಾಡಿಡ್ಬೇಕು. ಸ್ವಲ್ಪ ಹಿಂಗಿಡ್ಬೇಕು. ಫಸ್ಟ್ ಏನೂ ಎಣ್ಣೆ ಹಚ್ಚಿಲ್ಲ. ಆಮೇಲೆ ಇದು ಬೀಡಿನ ಹಂಚು ಐತಿ ದೋಸೆ. ಅದು ನಿನ್ನ ರಾತ್ರಿ ದೋಸೆ ಮಾಡಿದ್ದೆ. ಅದ್ರೊಳಗೆ ಮಾಡಕ್ಕೇ ಇಲ್ಲ. ಕೆಬ್ಬನ ಹಂಚೋದು ಹಿಂದಲ್ಲಿ ಏನು ಅದಾವೆ. ನೋಡಿರಿ ಹಾಲು ಹಾಕಿದ್ದಕ್ಕೆ ಎಕ್ದಮ್ ಸಾಫ್ಟ್ ಆಗ್ತಾವೆ. ಈ ಬೇಕ್ರಿ ಒಳಗದು ಅದೇನದ ದಿಲ್ಕುಶ್ ಅದು ಮಾಡ್ತಾರಲ್ಲ ಮ್ಯಾಲಿನ ಲೇಯರ್ ನೋಡ್ರಿ ಹಂಗೆ ತಿನ್ಬೇಕು ಅನ್ನಿಸ್ತೈತಿ. ಹಂಗೆ ಆಗ್ತೈತಿ. ಫಸ್ಟಿಗೆ ಎಣ್ಣೆ ಹಚ್ಚಕ್ಕೆ ಹೋಗ್ಬಾರ್ದು. ತನ್ನಷ್ಟಾನ ಉದ್ದಾಗ್ತೈತಿ. ನಾನು ತುಪ್ಪ ಹಚ್ಚತ್ತೇನೆ. ಮನೆಯೊಳಗೆ ಮಾಡಿ ತುಪ್ಪ ಇದ್ದೀವಿ ನೋಡ್ರಿ. ಏನು ಮುದ್ದೆ ಇಲ್ಲ. ಈಗ ಒಂದು ಸ್ವಲ್ಪ ಎಣ್ಣೆ ಸರಿ ಆಗಂತೂ 900 ಅಡ್ಸ ಇಲ್ಲ ಕಟ್ಟಿಸ್ತೇನೆ. ಗ್ಲಾಸ್ ಮತ್ತೆ ಲೇಯರ್ಸ್ ಆಗಿದೆ. ನಾನು ಸಲುವಾಗಿ ಪುಲ್ಕ ಮಾಡಾಕ್ತೇನೆ. ಆಯಿಲ್ ಫ್ರೀ. ನನಗಿಷ್ಟನೂ ಇವು. ಲಂಚ್ ಕಾಗದೈತಿ. ಜಸ್ಟ್ 1 ನಿಮಿಷ ಮಾಡಿ
ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದರೆ ಒಂದು ಕೆಲಸ ಆಗ್ತೈತಿ. ವಾಟರ್ ಬಾಟಲ್ ತುಂಬಿದ್ರೆ ನಾವು ವಾಕಿಂಗ್ ಸೈಕ್ಲಿಂಗ್ ಹೋಗಿ ಬರ್ತೀವಿ. ಸತಿ ಮಾಡಿಬಿಡ್ತೀನಿ. ಸಪ್ರೇಟ್ ಅದನ್ನು ತೆಗೆದು ಇದನ್ನು ತೆಗೆದು ಅಂದ್ಕೊಂಡು ಏನೂ ತಿನ್ನೋದೇ ಇಲ್ಲ. ನಿಮ್ಗೆ ಬಾಕ್ಸ್ ಪ್ಯಾಕ್ ಮಾಡತ್ತೇನೆ ಆಯ್ತವಾ? ಬ್ಯಾಗ್ ಐತಿ ನೋಡ್ರಿ. ಚಪಾತಿ ಹೆಂಗೆ ಫುಲ್ 4 ಲೇಯರ್ ಕಾಣ್ತದೆ. ಮಸ್ಕ್ ಮೆಲನ್ ಸಂಜೆ ಸ್ನ್ಯಾಕ್ಸ್ ತಿನ್ನಾಕತ್ತೀನಿ. ನನಗೇನೋ ಇವತ್ತು ಖುಷಿ ಆಯಿತು. ಒಂದಿಬ್ಬರು ನಾನು ನೋಡಿ ತಡಗಾಗಿಂದ್ರು. ಪ್ಲಸ್ ನನಗೆ ಓಲ್ಡ್ ಜೀನ್ಸ್ ಬಂತು. ಇಲ್ಲಾಂದ್ರೆ ನನಗೆ ಅವು ಜೀನ್ಸು ಬರ್ತಿದ್ದಿಲ್ಲ, ಅವ್ನು ಧೈರ್ಯನೂ ಹಾಕಿದ್ದಿಲ್ಲ. ಇವಾಗ ಬರ್ತಾವ ಅನ್ನೋಕೆ ಇದನ್ನು ಅನ್ನಿಸ್ತಿದ್ದಿಲ್ಲ. ಇವತ್ತು ಹಾಕ್ಕೊಂಡಿದ್ದೆ. ಬಟ್ ಅಷ್ಟು ಕಂಫರ್ಟ್ ಫೀಲ್ ಆಗೋಲ್ಲ. ಬಟ್ ಅಟ್ಲೀಸ್ಟ್ ಹಾಕ್ಕೊಳಕ್ಕಾರೆ ಬರಾಗ್ತೈತಿ. ಸೊ ಹಂಗೆ ಅದು ನೋಡಿದರೆ ನನಗೊಂದು ಸ್ವಲ್ಪ ವೆಸ್ಟ್ ಸೈಜು ಕಡಿಮೆ ಆಗೈತೆ ಅನ್ನಿಸ್ತೈತಿ. ಇದು ಮಸ್ಕ್ ಮೇಲೆ ನೋಡಿ ವಾಟರ್ ಕಂಟೆಂಟ್ ಭಾಳ ಇರ್ತೈತಿ, ಹೊಟ್ಟೆ ತುಂಬತೈತಿ, ಪ್ಲಸ್ ಶಕ್ತಿ ಭಾಳ ಇದೆ. ಯೂಸ್ವಲಿ ನೋಡಿರಿ ನಮಗೆ ಸಂಜೆಗೆ ಆತಂದ್ರೆ ಆಫೀಸಿಂದ ಅಥವಾ ಇದು ಮನೆ ಒಳಗಿದ್ರು ಆತ ಬರೋದ ತಕ್ಷಣ ಸಂಜೆಗೆ ಒಂದು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಏನಾರ ತಿನ್ಬೇಕು ಅನ್ನಿಸ್ತೈತಿ. ಪಟ್ ಅಂತ ಒಂದು ಜಂಕ್ ಫುಡ್ಗೆ ಹೋಗ್ಬಿಡ್ತೀವಿ. ಅದ್ರ ಬದಲು ಈ ಥರ ಹೆಲ್ದಿ ಸ್ನ್ಯಾಕ್ಸ್ ತಿನ್ನಿರಿ. ವೆಯ್ಟ್ ಲಾಸ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಇದಂತೂ 44 ಅನ್ನಿಸ್ತೈತಿ. ಮತ್ತು ಸ್ಕಿನ್ ಅದು ಭಾಳ ಚಲೋ ಆಗ್ತೈತಿ. ಇವತ್ತು ನೋಡ್ರಿ ನಾನು ಎಗ್ ರೈಸ್ ಮಾಡತ್ತೀನಿ ಸಿಂಪಲ್ಲಾಗಿ. ಫಸ್ಟ್ ಎಣ್ಣೆ ಹಾಕ್ತೀನಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸಿಂಪಲಾಗಿ ಮಾಡತ್ತೆ ನಾನು, ಯಾಕಂದ್ರೆ ಹುಡುಗರಿಗೆ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ. ಇವು ಅಲ್ಲ ಬೆಳ್ಳುಳ್ಳಿ ಹಿಂಗೆ ತುರ್ಕೊಂಡು ಇಟ್ಕೊಂಡಿದ್ದಿಲ್ಲ. ಆಮೇಲೆ ಉಳ್ಳಾಗಡ್ಡಿ ಉದ್ದ ಹಚ್ಚಿಟ್ಕೊಂಡಿನಿ. ಇವೆಲ್ಲನೂ ಸೇರಿ ಎಟ್ ಎ ಟೈಮ್ ಹಾಕ್ಬಿಡ್ತೇನೆ. ನಾವು ತುಮಕೂರು ಹಾಸ್ಟೆಲಲ್ಲಿದ್ದಾಗ ಅಲ್ಲಿ ರೋಡ್ ಸೈಡ್ ಇದೇ ಥರ ಮಾಡ್ತಿದ್ರು. ಅದನ್ನು ಇಟ್ಕೊಂಡು ಮಾಡತ್ತೇನೆ. ಈಸಿಯಾಗಿ ಫಟಾಫಟ್ ಮಾಡ್ತಿದ್ರು. ಬಟ್ ಭಾಳ ರುಚಿ ಅನ್ನಿಸ್ತೈತಿ. ಹಸಿಮೆಣಸಿನ್ಕಾಯಿ 4 ಬೇಕಿದ್ರೆ ಫ್ರೈ ಮಾಡಿ ತಿನ್ಬೋದು. ಇದ್ರೊಳಗೆ ಹಾಕೋದೇನು ಅವಶ್ಯಕತೆ ಇಲ್ಲ. ಮೂರೆಗ್ ತೊಗೊಂಡೇನಿ. ಇದನ್ನೆಲ್ಲ ಇದು ಮಾಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಪೆಪ್ಪರ್ ಹಾಕಬೇಕು. ಈಗ ಇದೊಂದು ತತ್ತಿ ಹಾಕಿ
ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಮಾಡಿ ಕುಕ್ಕರ್ ಇಟ್ಟೀನಿ. ಸ್ವಲ್ಪ ಕುಕ್ಕರ್ ಆರಿಸೋದು ವೆಯ್ಟ್ ಮಾಡೋದಿದೆ. ಕುಕ್ಕರ್ ಆರೈತಿ. ಮಾಡಿ ತಾಟೊಳಗೆ ಹಾಕ್ಕೊಟ್ಟು ಉದ್ದು ಮಾಡಿ, ಉದ್ದು ಲೈನ್ ಮಾಡಿ. ಇಲ್ಲೊಂದು ಸ್ವಲ್ಪ ಮಾಡಿ. ಇಲ್ಲಿ ಗ್ಯಾಪ್ ಐತೆ ನೋಡಿ. ಆಯ್ತು, ಮುಗಿತಾನಿಂದ ನಡಿ. ಸ್ವಚ್ಛ ಹಿಂಗೆ ಹ್ಯಾಂಡ್ ವಾಶ್ ಮಾಡ್ಕೊ, ಮಕ್ಕೊಳ್ಳೋಣ ನಾವು. ನೀ ಏನು ಮಾಡ್ತೀವಿ ಮಾಡುವ, ನೀನು ಏನು ಮಾತು ಕೇಳಲ್ಲ, ಹೇಳಿದ ಅರ್ಥ ಆಗಲ್ಲ. ಸ್ವಚ್ಛ ಹಿಂಗೆ ಹ್ಯಾಂಡ್ ವಾಶ್ ಮಾಡ್ಕೊ. ಇವ್ರು ನೋಡ್ರಿ ಲೇಟಾಗಿ ಎದ್ದರು. ಈಗ ಹೋಮ್ವರ್ಕ್ ಮಾಡತ್ತಾರೆ. ಈಕೆಗೆ ವಿತ್ ಪೇಂಟ್ಲೆ ಕೈ ಡಿಪ್ ಮಾಡಿ ಬರೀದು ಹೋಮ್ವರ್ಕ್ ಐತಿ. ಈಗ ನಂಬರ್ಸ್ ಕೌಂಟ್ ಮಾಡೋದೈತಿ. ಕೂತ್ಬಿಟ್ಟ ನೋಡ್ಕೋತ ಲಗು ಬರೀ ಡಾಲು ಶೋಣ ಕೌಂಟ್ ಮಾಡಿ ಟೋಟಲ್ ಎಷ್ಟು ಅದಾವ ಅಷ್ಟು ಬರೀ. ಅರೆ ಯಾರು ನಿನಗೇನು ಹುಚ್ಚಿಗೆ ಚಾಯ್ತಾ? ಗುಂಡು ಫಸ್ಟ್ ಮ್ಯಾಗಿನ ತಿನ್ಬೇಕು.